ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಷ್ಟ್ರೀಯ ಅಧ್ಯಕ್ಷರಾದ ಆನಂದ್ ಅಂಬೇಡ್ಕರ್ ಕಾಂಗ್ರೆಸ್ಗೆ ಬೆಂಬಲ. ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ರಾಜ್ಯಾಧ್ಯಕ್ಷರಾದ ಜಿಗಿಣಿ ಶಂಕರ್, ರಾಷ್ಟ್ರೀಯ ಅಧ್ಯಕ್ಷರಾದ ಆನಂದ್ ಅಂಬೇಡ್ಕರ್ ಅವರು ಮಾತನಾಡಿ, ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬೆಂಬಲ ನೀಡುವುದಾಗಿ ಹೇಳಿ ಮಾತನಾಡಿದರು. ಬಿಜೆಪಿ ಸರ್ಕಾರ ಬಂದ ಮೇಲೆ ಸಿರಿವಂತರ ಸಿರಿತನ ಹೆಚ್ಚಾಗ್ತಿದೆ, ಬಡವರು ಬಡತನ ಹಾಗೆ ಉಳಿಯುತ್ತಾ ಬಂದಿದ್ದಾರೆ. ಬಿಜೆಪಿಯವರು ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತುತ್ತಿದ್ದು ಕೋಮುಗಲಭೆಗೆ ಕಾರಣವಾಗ್ತಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರ್ತಿದೆ. ಬಡ ಜನರ ಬದುಕು ಬಹಳ ಕಷ್ಟಕರವಾಗಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಬೆಂಬಲ ನೀಡಿ. ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರುವುದು ಖಚಿತ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಆನಂದ್ ಅಂಬೇಡ್ಕರ್, ರಾಜ್ಯಾಧ್ಯಕ್ಷರಾದ ಜಿಗಣಿ ಶಂಕರ್, ಜಿಲ್ಲಾಧ್ಯಕ್ಷರಾದ ಚಿಕ್ಕನಾರಾಯಣ ಇನ್ನು ಅನೇಕ ಪಕ್ಷದ ಮುಖಂಡರು ಹಾಜರಿದ್ದರು. ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ನಾವು ಕೂಡ ಈಗ ರಾಜ್ಯಾದ್ಯಂತ ನಾನು ಕೂಡ ಪ್ರವಾಸ ಮಾಡಿದೆ. ನಾನು ಮರಕೆರೆಗೆ ಹೋಗಿದ್ದೇನೆ. ಮರಕೆರೆದಲ್ಲಿ ಕಾಂಗ್ರೆಸ್ನವರು 2 ಸೀಟ್ ಕೊಟ್ಟಿದ್ದಾರೆ. ಒಂದು AK ಸುಬ್ಬಯ್ಯನವರ ಮಗ, ಇನ್ನೊಂದು ಒಬ್ಬ ಯುವಕ ಲಾಯರ್ ಕೊಟ್ಟಿದ್ದಾರೆ. ವೆರಿ ಅಪ್ರಿಷಿಯೇಬಲ್. 20-25 ವರ್ಷದ ಒಬ್ಬ ಯುವಕರು ಕೊಟ್ಟಿದ್ದಾರೆ. ಅದನ್ನು ನಾನು ಅಪ್ರಿಷಿಯೇಟ್ ಮಾಡಿದ್ದೀನಿ. ಅದೇ ರೀತಿ ಮೇಲ್ಕೋಟೆಯಲ್ಲಿ ರೈತ ಸಂಘದ ನಾಯಕರಂತ ಪುಟ್ಟಣ್ಣಯ್ಯರ ಮಗನಿಗೆ ಒಂದು ಸೀಟ್ ಕೊಟ್ಟಿದ್ದಾರೆ. 2 ಸಾವಿರದ ಅಪ್ರಿಷಿಯೇಬಲ್. ಮತ್ತು ನಂಜನಗೂಡಲ್ಲಿ ಧ್ರುವನಾರಾಯಣವರ ಮಗ ದರ್ಶನ್ ಕೊಟ್ಟಿದ್ದಾರೆ. ಪಾಪ ಆತ ಸಣ್ಣ ಹುಡುಗನ ಒಂದು 20-23 ವರ್ಷ ತಂದೆ ತಾಯಿ ದುಡ್ಡು ತಗೊಂಡವರು. ಸೊ ಅವರಿಗೆಲ್ಲ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಅದು ಇವತ್ತು ದಲಿತ ಸಂಘಟನೆಗಳೆಲ್ಲರೂ ಸೇರಿ ಚಾಲನಾ ಸಮಿತಿ ಮೂಲಕ ಡಿಸೆಂಬರ್ 6ನೇ ತಾರೀಕು ನಾವು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಬೃಹತ್ ಪ್ರದರ್ಶನ. ಬಹುಶಃ ಅದು ದಲಿತ ಸಂಘರ್ಷ ಸಮಿತಿ ಇತಿಹಾಸದಲ್ಲೇ ಜನಗಳ ಮೇಳ ಆದಮೇಲೆ ಸೆಕೆಂಡ್ ಅಂತ ಒಂದು ಬಹುದೊಡ್ಡ ನಾವು ಒಂದು ಸಮಾವೇಶ ಮಾಡಿ ನಿರ್ಣಯ ಮಾಡಿಕೊಂಡಿದ್ದರಿಂದಾಗಿ ಇವತ್ತು ಕಾಂಗ್ರೆಸ್ನವರು ಪ್ರೊಜೆಕ್ಷನ್ ಜಾಸ್ತಿ ಬರುತ್ತೆ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಜಾಸ್ತಿ ಪ್ರೊಜೆಕ್ಷನ್ ಬರುತ್ತೆ. ಬಿಕಾಸ್ ಆಫ್ ದಿಸ್ ಅವರು ನಮ್ಮನ್ನ ಪೇಪರ್ಗಳು ನಮಗೆ ಪಬ್ಲಿಸಿಟಿ ಕೊಡದೇ ಇರ್ಬೋದು. ಆದರೆ ಅಂಡರ್ ಗವರ್ಮೆಂಟ್ ಇವತ್ತು ಅಡಿಗಳಲ್ಲಿ ಆಗಿರ್ತಕ್ಕಂಥ ಈ ರಾಜ್ಯದ ಬದಲಾವಣೆಯಿಂದಾಗಿ ಇವತ್ತು ಕಾಂಗ್ರೆಸ್ 45% ವೋಟ್ ಪ್ರೊಜೆಕ್ಷನ್ಸ್ ಬಿಕಾಸ್ ಆಫ್ ದಿಸ್. ಆದರೆ ದುರಂತ ಯಾವ ಸಮಾಜ ಅವಿವೇಕದಿಂದ ಇರ್ತದೋ ಅದು ಗುಲಾಮ ಸಮಾಜ. ಯಾವ ಸಮಾಜ ಅಜ್ಞಾನದಿಂದ ಇರ್ತದೋ ಅದೆಂದೂ ರೂಲಿಂಗ್ ಕ್ಲಾಸ್ ಆಗಲ್ಲ. ಯಾವ ಸಮಾಜ ತನ್ನ ಅರಿವಿನ ತಿಳ್ಕೊಳ್ತದೆ, ಯಾವ ಸಮಾಜ ಚುನಾವಣೆ ದಿನ ಜಾಗೃತವಾಗಿ ಓಟ್ ಆಗ್ತದೋ ಅದು ರೂಲಿಂಗ್ ಕ್ಲಾಸ್ ಆಗುತ್ತೆ. ಆದರೆ ಈ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಓಟು ನನ್ನ ಮನೆಯಲ್ಲಿದೆ, ಅದು ಮನೆಯಲ್ಲಿ ಅದು ಪೂಜ್ಯ ಭಾವನೆಯಿಂದ ಬೆಳಗ್ಗೆ ನೀನು ಮನೆಯಲ್ಲಿ ಪೂಜೆ ಮಾಡ್ತೀವೋ, ಅಂಬೇಡ್ಕರ್ ಪೂಜೆ ಮಾಡ್ತೀವೋ, ನಿನ್ನಿಷ್ಟ ಅದು ಪವಿತ್ರವಾಗಿ ಓಟಪ್ಪ ನಾನು ಅಂತ ಬೆರಳು ಎತ್ಕೊಂಡಾಗಿ ಓಟ್ ಹಾಕೋದು ನಾವು ಇನ್ನೂ ಕಲಿಸಿಲ್ಲ. ಹಂಗಾಗ್ಬಿಟ್ಟು ಇವತ್ತು ಈ ದೇಶದ ಎಲ್ಲ ಅವನತಿಗೆ ಈ ನಮ್ಮ ಜನರು ಸರಿ ಇರೋದು. ನಮ್ಮ ಜನ ಹೆಂಗೆ ಇರ್ತವೋ ಹಾಗೆ ಜನಪ್ರತಿನಿಧಿಗಳು ಇರ್ತಾರೆ, ವಿಧಾನಸೌಧ ಇರ್ತದೆ. ಸೊಮ್ಮರ್ ಪ್ರೊಟೆಕ್ಟೆಡ್, ಇದು ಸರಿ ಇಲ್ಲ ಅದು ಸರಿ ಇಲ್ಲ. ಆದರೆ ಅವ್ರು ನಮ್ಮನ್ನ ಡೈವರ್ಟ್ ಮಾಡೋಕ್ಕೆ ದೊಡ್ಡ ಬ್ರಿಡ್ಜ್ ಕಟ್ತಾರೆ, ಮೆಟ್ರೋ ರೈಲ್ ಆಗ್ತಾರೆ, ಇವೆಲ್ಲವೂ ಆಗ್ತಾರೆ. ಆದರೆ ಒಂದು ಸೋಷಿಯಲ್ ಇದೆಯಲ್ಲಿ ಒಂದು ಸಮಾಜ ಕಲ್ಯಾಣ ಎಲ್ಲ ಆಗಿದೆ, ಒಂದು ಸಮಾಜ ಶಾಸ್ತ್ರ ಎಲ್ಲ ಆಗಿದೆ, ಸಮಾಜ ಬದಲಾವಣೆ ಫಿಲಾಸಫಿ ಆಗ್ಬೇಕಲ್ಲ. ನೀವು ಬದಲಾವಣೆ ಕೊಟ್ಟು ಇದೆಲ್ಲ ನೋಡಿ. ಇದು ಎಲ್ಲ ಪಾರ್ಟಿಗಳು ಯಾಕೆ ಅಭಿವೃದ್ಧಿ ಅಂತ ಹೇಳಿದ್ರೆ ಕಮಿಷನ್ ಇದೆ. ಒಂದು ಪಾರ್ಟಿಯವರಿಗೆ ಕಮಿಷನ್ ಏನಿಲ್ಲ, ಎಲ್ಲ ಪಾರ್ಟಿಯವ್ರಿಗೆ ಕಮಿಷನ್ ತಗೊಳ್ತಾರೆ. ಅದಕ್ಕೆ ಅವ್ರ ಅಭಿವೃದ್ಧಿ ಅಂತ ನಮಗೆ ತಗೊಳ್ಳೋದು, ನಾವು ಖುಷಿ ಪಡೋದು. ಇವತ್ತು ಆಗುವಂಥ ದೊಡ್ಡ ಮೆಗಾ ಪ್ರಾಜೆಕ್ಟ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ವರ್ಲ್ಡ್ ಬ್ಯಾಂಕಿಂದ ತಗೊಂತ ವರ್ಲ್ಡ್ ಬ್ಯಾಂಕ್ ಕಂಡೀಷನ್ ಜಸ್ಟ್ ₹1 ಕೋಟಿ ನಾವು ಕೊಡ್ತಾ ಇದ್ವಿ. ಏನಿದೆ ಅಭಿವೃದ್ಧಿ ಜೊತೆಗೆ ಏನು ಮಾಡ್ತಾರೆ, CSS ಫಂಡ್ ಅಂತ ಪ್ರತಿ ಫ್ಯಾಕ್ಟ್ರಿಗಳು ಇರ್ತಾವೆ, ಪ್ರತಿ ಬೇಜನ್ ಪ್ರಾಜೆಕ್ಟ್ಸ್ ಇರ್ತವೆ. ಅದನ್ನ ಜನಕ್ಕೆ ಖರ್ಚು ಮಾಡಬೇಕು. ಆ ಜನಕ್ಕೆ ಕಾರಣ ಈ ಸಮಾಜ ಕಾರಣ, ಇವತ್ತು ಪಾಲ್ಗೊಳ್ಳುತ್ತೆ ಜನ ಕಾರಣ. ಎಂಥ ಪರಿಸ್ಥಿತಿಗಳು ಯಾವುದಾದ್ರು ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದಾದ್ರು ದೇಶದಲ್ಲಿ ಮನೆಗೆ ಹೋಗಿ ಬೀದಿಗೆ ಹೋಗಿ ಓಟ್ ಕೊಡು, ದುಡ್ಡು ತಗೋ, ಓಟ್ ಕೊಡು, ದುಡ್ಡು ಕೊಡು ಅಂತ ಎಲ್ಲಾನ ಇದೆಯಾ? ಇಸ್ ಇಟ್ ಪಾಸಿಬಲ್? ಈಗ ಎಷ್ಟು ಅವಮಾನ ನಮ್ಮ ಸ್ವಾತಂತ್ರ್ಯಕ್ಕೆ, ನಮ್ಮ ದೇಶಕ್ಕೆ. ಇಟ್ಸ್ ಶೇಮ್ ಆನ್ ಅವರ್ ಪಾರ್ಟ್. ಆದರೆ ಅಂಥದ್ದು ನಾನು ಎಷ್ಟು ಹೇಳಿದ್ರು ಅದನ್ನೇ ನಡೀತಾರೆ. ಅದರಿಂದಾಗಿ ಅದರ ಹೊರತಾಗಿ ಒಂದು ಹೊಸ ಸಂಪ್ರದಾಯ ಕ್ರಿಯೇಟ್ ಆಗಬೇಕು. ಇದೇ ರೀತಿ ಹೋದರೆ ದೇಶ ಭವಿಷ್ಯ ಹಾಳಾಗ್ತಿದೆ ಅನ್ನೋ ಕಾರಣಕ್ಕಾಗಿ ಈ 16ನೇ ವಿಧಾನಸಭೆ ರಚನೆಯ ಸಂದರ್ಭಕ್ಕೆ ಮೇ 10ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಇಡೀ ಪ್ರಪಂಚದಲ್ಲಿ ಬಹುದೊಡ್ಡ ಡೆಮಾಕ್ರಸಿ ಇರ್ತಕ್ಕಂಥ ದೇಶ ಅಂದರೆ ಭಾರತ ದೇಶ ಅಂತ ಹೆಗ್ಗಳಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಜಗತ್ತಿನಲ್ಲಿರ್ತಕ್ಕಂಥ ಸಂವಿಧಾನಗಳ ವಾಲ್ಯೂಮ್ ಇದೆಯಲ್ಲ, ಆ ಪುಸ್ತಕಕ್ಕೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಹಳ ದೊಡ್ಡದು. ಆದರೆ ಅಂಥ ಒಂದು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಅಂಥ ಸಂವಿಧಾನಕ್ಕೆ ಧಕ್ಕೆ ಬಂದಿದೆ. ಅದರಿಂದ ಸಂವಿಧಾನವನ್ನು ಕಾಪಾಡುವಂಥ ಸೆಕ್ಯುಲರ್ ಫೋರ್ಸಸ್,
ಜಾತ್ಯತೀತ ಶಕ್ತಿಗಳಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ. ಸಂವಿಧಾನ ದುರ್ಬಲಗೊಳಿಸಬೇಕು ಅಂತ ಹೇಳಿ ಜನವಿರೋಧಿ ಕಾನೂನುಗಳನ್ನ ತಂದಿರೋದ್ರಿಂದಾಗಿ ನಾವು ಷರತ್ತುಬದ್ಧವಾಗಿ ಕಾಂಗ್ರೆಸ್ನವರಿಗೆ ನಾವು ಷರತ್ತುಬದ್ಧವಾಗಿ ಏನೇನು ಜನವಿರೋಧಿ ಕಾನೂನುಗಳು ತಂದಿದ್ದಾರೆ, ಬೆಲೆ ಏರಿಕೆ ತಂದಿದ್ದಾರೆ, ಜನರ ಬದುಕನ್ನ ಬಹಳ ಇದು ಮಾಡಿದ್ದಾರೆ. ಒಬ್ಬ ಬದುಕಕ್ಕೆ ಆಗ್ತಾ ಇಲ್ಲ. ಬದುಕು ಅಂತನು ಅವನು ಗೊತ್ತಿದ್ದಾಗೆ ಎಲ್ಲ ಟ್ಯಾಕ್ಸ್ ಬರ್ನ್ ಮಾಡ್ತಾನೆ. ಟ್ಯಾಕ್ಸ್ ಎಂತ ಎಲ್ಲ ಟ್ಯಾಕ್ಸ್ಗಳಿದೆ. ಈ ಒಂದು ಪ್ರತಿ ಮನುಷ್ಯ ಬೆಳಗ್ಗೆ ಹಾಲು ಟ್ಯಾಕ್ಸ್, ಪೇಪರ್ ಟ್ಯಾಕ್ಸ್, ಹೂವು ಕೊಂಡ್ಕೋಬೇಕು, ಆಹಾರ ಕೊಂಡ್ಕೋಬೇಕು, ಬಸ್ ಹತ್ತರೆ ಟ್ಯಾಕ್ಸ್, ರೈಲ್ ಹತ್ತರೆ ಟ್ಯಾಕ್ಸ್, ಪ್ರತಿಯೊಂದು ಸಾಯಂಕಾಲ ಕೊನೆಗೆ MRP ಟ್ಯಾಕ್ಸ್. ಇಷ್ಟೆಲ್ಲ ಕೊಟ್ಟು ಬಂದು ಬದುಕಿದನು ಆರೋಗ್ಯ ಕಳ್ಕೊತಾನೆ, ಅತಂತ್ರ ಬದುಕನ್ನು ಕಳ್ಕೊತಾನೆ, ಸಾಮರಸ್ಯನ ಕಳ್ಕೊತಾನೆ. ಸಾಮರಸ್ಯ, ಸೋದರತ್ವ, ಸಹಬಾಳ್ವೆ ಇರತಕ್ಕಂಥ ಸ್ವಾತಂತ್ರ್ಯ ಬಂದಿರೋದು ನಮಗೆ. ಆದರೆ ನಮ್ಮ ಸ್ವತಂತ್ರವನ್ನು ಎಷ್ಟು ಮಟ್ಟಿಗೆ ನಮ್ಮ ಆಳುವಂಥ ವರ್ಗಗಳು ಇವತ್ತು ಮಾಡಿಟ್ಟಿದ್ದೀವಿ ಅನ್ನೋದಕ್ಕೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾರಲ್ಲ. ಯಾವ MLA ಆದರೂ 100 ಕೋಟಿ ಕಡಿಮೆ ಆಸ್ತಿ ಇದೆಯಾ? 100 ಕೋಟಿ, 200 ಕೋಟಿ, 300 ಕೋಟಿ. ಅದಕ್ಕೆ ಈ ಜನಪ್ರತಿನಿಧಿಗಳಿಗೆಲ್ಲ ಆಸ್ತಿಗಳು ಜಾಸ್ತಿ ಆಗ್ತದೆ. ಜನಸಾಮಾನ್ಯದೆಲ್ಲ ಯಾಕೆ ಕುಗ್ಗುತ್ತಾ ಇದೆ ಅಂದರೆ ನಮ್ಮ ದೇಶದ ಆರ್ಥಿಕತೆ ದಿವಾಳಿತನ, ಆಳುವ ವರ್ಗಗಳ ದಿವಾಳಿತನ. ಸೊ ಇದು ಟೋಟಲಿ ಇಂಥ ಆಗಿರೋದ ಸಂದರ್ಭಕ್ಕೆ ಆದರೂ ಕೂಡ ಇವತ್ತಿನ ವರ್ಷಗಳಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಸೆಕ್ಯುಲರ್ ಕೋರ್ಸ್ಗಳನ್ನು ಬೆಂಬಲಿಸಬೇಕಂತ ಷರತ್ತಿನೊಂದಿಗೆ ನಾವು DSS ಚಾಲನಾ ಸಮಿತಿ ಅಂತ ರಾಜ್ಯ ಮಟ್ಟದಲ್ಲಿ ಮಾಡಿಕೊಂಡಿದ್ವಿ. ಅದರಲ್ಲಿ ಎಲ್ಲ 10 ಸಂಘಟನೆಗಳಿವೆ ಮತ್ತು ಸರ್ವೋದಯ ಪಾರ್ಟಿ ಅದು ಒಂದಿದೆ. ब्लाइंड फोल्डेड फॉलो करेंगे तो उससे देश की डेमोक्रेसी खतरे में आए। आज इस देश में जिस तरीके का माहौल बनाया जा रहा है कि लोग यहाँ एक आदमी के पीछे अंधभक्त जैसे पीछे जा रहे हैं, ये डेमोक्रेसी के लिए बहुत बुरी चीज़ है। बाबा साहब बोलते कि मुझे अंधभक्त नहीं चाहिए, मुझे जो विचार करने वाले, जो आपस में सही मायने में विचार करके अपना डिसीजन लेने वाले ऐसे लोग चाहिए, जो अपने बारे में विचार करेंगे, देश के बारे में विचार करेंगे। तो ऐसे लोगों को इकट्ठा आने की ज़रूरत है। आज इस देश में जिस तरीके के हालात बना रहे हैं, हम लोग देख रहे हैं कि आज यहाँ कर्नाटक का इलेक्शन चालू है, कोई आज यहाँ बेरोजगारी, इस अनएम्प्लॉयमेंट के बारे में नहीं बात कर रहा है, महंगाई के बारे में नहीं बात कर रहा है, प्रोग्रेस विकास के बारे में नहीं बात कर रहा है। तो हम लोग बात क्या करते हैं कि हनुमान चालीसा करे कि नहीं करे, फिर बजरंग दल को पति लाए कि नहीं लाए, ये सब बातें इस टाइम जरूरी नहीं है। लोगों का विकास, लोगों का प्रगति होना, लोगों को सही मायने में कैसे उनका फ्यूचर बनाएंगे, इसके बारे में सोचने की बात है। तो इस विषय में हम सभी ने ये तय किया है कि देश में जिस तरीके की तरक्की होनी चाहिए वो होती हो रही। आज हम देख रहे हैं कि अंबानी और अडानी, कोविड में भी उनकी प्रॉपर्टी बढ़ रही थी। यहाँ लोगों को खाने के लिए मारामारी थी, दवा नहीं मिल रहा था, ऑक्सीजन नहीं मिल रहा था। तो ये जो हो रहा है कि चंद लोगों की प्रॉपर्टी बहुत बढ़ रही है और गरीब होते जा रहा है, और आर्थिक जो विषमता है, आर्थिक डिस्पैरिटी है, वो काफ़ी बढ़ रही है। ये सही मायने में बाबा साहब अम्बेडकर का मॉडल नहीं है। बाबा साहब अम्बेडकर चाहते थे कि देश में जैसे उन्होंने पॉलिटिकल इक्वालिटी दी, और वो नरेंद्र मोदी हो और नहीं तो कोलार के यहाँ रहने वाला कोई गरीब आदमी हो, सबको एक वोट, ऐसे पॉलिटिकल इक्वालिटी दी। वैसे ही सोशल इक्वालिटी, भले वो कोई भी जात धर्म का हो, उसको अपना प्रोग्रेस करने के लिए पूरा हक है। वैसे ही इकोनॉमिकल इक्वालिटी में सबकी प्रॉपर्टी में इतना बड़ा डिफरेंस होना नहीं चाहिए कि आज हम देख रहे हैं कि बीच में वो अडानी, वो 2 नंबर का ये हुआ था पूरे वर्ल्ड का एकदम रिचेस्ट मैन, और यहाँ लोगों को खाने के नहीं मिल रहा है। आज सरकार बोल रही है हम लोग फ्री में अनाज देते हैं, ऐसे सरकार का कहना है। एक्चुअली सरकार की भीख नहीं मांगती है, इनको फ्री में अनाज नहीं मिलता है, इनके हाथों को काम दो, इनको हाथों को काम दो, ये खुद कमा सकते हैं, अब खुद कमा के खा सकते हैं। इनके ऊपर इसकी मेहरबानी नहीं होनी चाहिए। तो ये हम लोग का विषय, बाबा साहब का ये सोच है, और इस विषय पे, इस सोच पे हम लोग को
काम करना है। और इसीलिए हम लोग विपुल सिन्हा की तरफ से इस विषय में हम लोग विपुल सिन्हा इधर हमारे जगदीश शंकर है, हमारे ये जिला अध्यक्ष कोलार के हमारे चिक नारायण जी है, हमारे डीएस के श्रीनारायण है, ये सभी लोग बाबा साहब अम्बेडकर की विचारधारा आगे लाने की कोशिश कर रहे हैं। हम इस देश में बाबा साहब अम्बेडकर की संविधान के ऊपर देश चलता है। प्राइम मिनिस्टर वो प्राइम मिनिस्टर कुर्सी पे बाबा साहब के संविधान के वजह से बैठता है, और बाबा साहब के संविधान पे बैठता है, तो बाबा साहब के विचारों पे नहीं चलते। तो हम लोग को अभी यही कोशिश है, हम लोग सभी अभी दलित ये सभी इकट्ठा होना चाहते हैं। अभी यहाँ 10 संगठन हमारे इन्होंने शंकर ने इकट्ठा किए। हम लोग चाहते हैं कि ऐसे सभी संगठन इकट्ठा है। अब बाबा साहब का एक भाषण है, जो बाबा साहब कहते हैं कि देश में कभी डेमोक्रेसी सही मायने में चलेगी, तो इस देश में जो हैवलॉट्स है, उन्होंने कोई इंग्लिश में भाषण है, उसमें उन्होंने एक वर्ड यूज किया हैवलॉट्स, और उसमें उन्होंने एक्सप्लेनेशन वो आर हैवलॉट्स जो सत्ता संपत्ति से अभी तक वंचित है, जिनको सत्ता संपत्ति का अभी तक अधिकार नहीं मिला, वो सभी लोग इकट्ठा आने चाहिए। और उन्होंने इस देश में सत्ता अपने हाथ में लेके अपने लिए ये सरकार चलानी चाहिए, और ये हो नहीं रहा है। हम कोशिश कर रहे हैं विपुल सिन्हा की तरफ से ऐसे लोगों को इकट्ठा करके सही मायने में बाबा साहब के विचारों पे देश का आगे बढ़ना होगा, तो ही देश में गरीब गरीब नहीं रहेगा और ज़्यादा श्रीमंत श्रीमंत नहीं रहेगा, इक्वालिटी आ जाएगी, आर्थिक इक्वालिटी आएगी, और यही हमारी कोशिश है। और इसीलिए आज इस देश में जिस तरह की जाति दंगे और जाति और धर्म का वार है, उसको कम करने के लिए धर्म का राजनीति में आना बहुत दुर्भाग्य है। बाबा साहब बोलते हैं कि जब भी राजनीति में कांग्रेस को सपोर्ट दिया, और मैं चाहता हूँ कि सभी लोग जो अम्बेडकरवादी है वो सभी कांग्रेस के साथ जाएंगे। ये हम लोग की आपको निवेदन है। धन्यवाद। ರಿಪಬ್ಲಿಕ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಲಿರ್ತಕ್ಕಂಥ ಕಾರಣದಿಂದಾಗಿ ಮೊದಲಿಗೆ ಈ ಸಂದರ್ಭವನ್ನು ಕುರಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 132ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತಾ, ಇದರ ಅಂಗವಾಗಿ ಮತ್ತು ಭಾರತ ದೇಶಾದ್ಯಂತ ನಡೀತಕ್ಕಂಥ ಕೋಮುವಾದ ಏನಿದೆ, ಆ ಕೋಮುವಾದವನ್ನು ಯಾವ ರೀತಿ ನಾವು ತೊಲಗಿಸಬೇಕು, ನಾವು ಪಟ್ಟಭದ್ರ ರಾಜಕಾರಣವನ್ನು ತೊಲಗಿಸಿ ಮಾತಿಗೆ ಕಟ್ಟಬದ್ಧರಾಗಿರ್ತಕ್ಕಂಥ ರಾಜಕಾರಣವನ್ನು ನಾವು ಈ ಸಂದರ್ಭದಲ್ಲಿ ಬೆಳಕಿಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇಡೀ ನಮ್ಮ ರಾಜ್ಯಾಧ್ಯಕ್ಷ ಜಗದೀಶ್ ಶಂಕರಣ್ಣನವರು ರಾಜ್ಯಾದ್ಯಂತ ಮತ ಸಂಚಲನವನ್ನು ಮೂಡಿಸುತ್ತಾ ಮತ್ತು ಪ್ರವಾಸವನ್ನು ಕೈಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿವಿಗೆ ಅಳಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವನ್ನ ಅದು ಉಳಿವಿಕೆಗಾಗಿ ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಮತ ಸಂಚಲನವನ್ನು ರೂಪಿಸಿದ್ದಾರೆ. ಅದನ್ನು ಕುರಿತು ಈ ಮತ ಸಂಚಲನ ಮತ್ತು ಈ ಕೋಮುವಾದವನ್ನು ಯಾವ ರೀತಿ ತೊಲಗಿಸಬೇಕೆಂಬುದರ ವಿರುದ್ಧ ನಾವು ಯಾವ ರೀತಿ ಮುಂದಕ್ಕೆ ಸಜ್ಜಾಗಬೇಕು, ಮತಗಳನ್ನು ಯಾವ ರೀತಿ ಹಾಕಬೇಕು ಎಂಬುದರ ಬಗ್ಗೆ ನಮ್ಮ ಹಿರಿಯರಾದಂತಹ ದಲಿತ ಸಂಘಟನೆಗಳ ಮುಖಂಡರಾದಂತಹ ನಮ್ಮ ಸಿ.ಜಿ. ನಾಗರಾಜ್ ಅವರು ಮಾತನಾಡಬೇಕು.